ನಮಸ್ಕಾರ. ವಿಡಿಯೋ ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಬಾಗಲಕೋಟೆಯಲ್ಲಿರುವಂತಹ ಕುರ್ಬರ್ಸಸ್ ಎನ್ಯುಎನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಚರ್ಚೆಗೆ ಆಯ್ಕೆ ಮಾಡಿಕೊಂಡಂತ ವಿಷಯ ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್. ಅದು ವಿಶೇಷವಾಗಿ ಆಕ್ಸಿಲರಿನ ಬಳಸಿದಂತ ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಅನ್ನ ಪ್ಯಾಸಿವ್ ವಾಯ್ಸ್ ನಲ್ಲಿ ಹೇಗೆ ಬದಲಾಯಿಸಿಕೊಳ್ಬೇಕು ಅನ್ನೋದು ಇವತ್ತಿನ ಮುಖ್ಯವಾದ ಚರ್ಚೆ. ಸುಮಾರು ನಾನು ಈಗಾಗಲೇ 7 ವಿಡಿಯೋಗಳನ್ನು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮೇಲೆ ಮಾಡಿದ್ದೀನಿ. ನನ್ನ ಉದ್ದೇಶ ಪ್ರತಿಯೊಂದು ಆಕ್ಟಿವ್ ವಾಯ್ಸ್ ನಲ್ಲಿ ಬಂದಂತ ವಾಕ್ಯವನ್ನ ನಾವು ಪ್ಯಾಸಿವ್ ವಾಯ್ಸ್ ನಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ವ್ಯಾಕರಣಬದ್ಧವಾಗಿ ಅದನ್ನು ಬದಲಾಯಿಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಬಹಳ ವಿವರವಾಗಿ ಟೆನ್ಸ್ ನಲ್ಲಿ ಬರಬಹುದಂತ ಸಾಧ್ಯತೆಗಳು, ಅದರಲ್ಲಿ ಮತ್ತೆ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಮತ್ತು ಕಂಟಿನ್ಯೂಸ್ ನಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್, ಹಂಗೆ ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್. ನಾವು ಈ ಸದ್ಯದಲ್ಲಿ ಆಯ್ಕೆ ಮಾಡಿಕೊಂಡಿರುವಂತಹ ಆಕ್ಸಿಲರಿ, ಈಗಾಗಲೇ ಆಕ್ಸಿಲರಿ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ. ಆದರೆ ವಿಶೇಷತೆ ಏನಂದ್ರೆ ಆಕ್ಸಿಲರಿ ಹಿಂದಿನ ವಿಡಿಯೋದಲ್ಲಿ ಪ್ರೆಸೆಂಟ್ ನಲ್ಲಿ ಆಕ್ಸಿಲರಿ ಒಳಗೊಂಡಂತ ಆಕ್ಟಿವ್ ವಾಯ್ಸ್ ವಾಕ್ಯಗಳನ್ನು ಪ್ಯಾಸಿವ್ ವಾಯ್ಸ್ ನಲ್ಲಿ ಹೇಗೆ ಮಾಡೋದು ಅನ್ನೋದು ಚರ್ಚೆ ಮಾಡಿದ್ವಿ. ಈ ಪ್ರಸ್ತುತ ವಿಡಿಯೋದಲ್ಲಿ ಆಕ್ಸಿಲರಿ ಬಳಕೆ ಆಗಿರಬೇಕು, ಆದರೆ ಅದು ಪಾಸ್ಟ್ ಟೆನ್ಸ್ ನಲ್ಲಿ ಇರಬೇಕು. ಅಂತ ಪಾಸ್ಟ್ ಟೆನ್ಸ್ ಆಕ್ಸಿಲರಿನ ಬಳಸಿದಂತ ವಾಕ್ಯಗಳನ್ನ ಪ್ಯಾಸಿವ್ ವಾಯ್ಸ್ ನಲ್ಲಿ ಹೇಗೆ ಅದನ್ನ ನಾವು ಅನುವಾದ ಮಾಡಿಕೊಳ್ಬೇಕು ಅಥವಾ ಬದಲಾಯಿಸಬೇಕು ಅನ್ನೋದು ಇವತ್ತಿನ ಚರ್ಚೆ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಒಂದು ಮಾತನ್ನು ಒತ್ತು ಕೊಟ್ಟು ಹೇಳ್ತಾ ಇರ್ತೀನಿ. ಯಾವುದೇ ಇಂಗ್ಲಿಷ್ ವಾಕ್ಯವನ್ನು ಬರೆಯೋಕ್ಕಿಂತ ಮುಂಚೆ ಏನನ್ನ ಬರೀಬೇಕು ಅನ್ನೋದು ಸ್ಪಷ್ಟವಾಗಿ ಕನ್ನಡದಲ್ಲಿ ನಮಗೆ ತಿಳುವಳಿಕೆ ಇರಬೇಕು, ಅದರ ಅರಿವು ನಮಗಿರಬೇಕು. ಯಾಕಂದ್ರೆ ಕನ್ನಡ ನಮ್ಮ ಮಾತೃಭಾಷೆ ಆಗಿರೋದ್ರಿಂದ ಆ ಕನ್ನಡ ವಾಕ್ಯದಲ್ಲಿ ನಾವು ಏನು ತಪ್ಪಬಹುದು ಅಥವಾ ಸರಿಯಾಗಿ ಬರಿಬಹುದು ಅನ್ನೋ ಸಾಧ್ಯತೆ ಮತ್ತು ಅದು ನಮಗೆ ಅರ್ಥವಾಗುವಂತ ಸಾಧ್ಯತೆ ಇರುವುದರಿಂದ ನಮ್ಮ ಕನ್ನಡ ವಾಕ್ಯವನ್ನು ಸರಿಯಾಗಿ ಬರ್ಕೊಂಡು ಇದರಲ್ಲಿ ಯಾವುದೇ ತಪ್ಪುಗಳಿಲ್ಲ, ಇದು ಸಮರ್ಪಕವಾಗಿದೆ, ವ್ಯಾಕರಣಬದ್ಧವಾಗಿದೆ ಅಂತ ತಿಳ್ಕೊಂಡ ಮೇಲೆ ಅದನ್ನು ನಾವು ಕ್ರಮಬದ್ಧವಾಗಿ ಇಂಗ್ಲಿಷ್ನಲ್ಲಿ ಅನುವಾದ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬಹುದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಆಕ್ಸಿಲರಿ ಬಳಸಿದಂತ ಆಕ್ಟಿವ್ ವಾಯ್ಸ್ ಅನ್ನ ಪ್ಯಾಸಿವ್ ವಾಯ್ಸ್ ಮಾಡೋಕ್ಕಿಂತ ಮುಂಚೆ ಕನ್ನಡದಲ್ಲಿ ಅದು ಹೇಗೆ ತಯಾರಾಗುತ್ತೆ, ಅದನ್ನ ರಚನೆ ಹೇಗಾಗುತ್ತೆ ಅಂತ ತಿಳ್ಕೊಂಡು ಅದನ್ನು ಇಂಗ್ಲಿಷ್ ನಲ್ಲಿ ಒಂದು ಸೂತ್ರಕ್ಕನುಗುಣವಾಗಿ ಬದಲಾಯಿಸುವ ಒಂದು ಪ್ರಯತ್ನ ಈ ಒಂದು ವಿಡಿಯೋ ಮೂಲಕ ನಾವು ಮಾಡೋಣ. ಈಗ ನೋಡಿ, ನಾನು ಹೇಳಿದ ಪ್ರಕಾರ ಪ್ರತಿಯೊಂದು ನಾವು ವ್ಯಾಕರಣಬದ್ಧವಾದ ಇಂಗ್ಲಿಷ್ ಅನ್ನು ಬರೀಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಪ್ರತಿಯೊಂದು ವಾಕ್ಯವು ವ್ಯಾಕರಣಬದ್ಧವಾಗಿ ಸರಿಯಾಗಿ ಇರಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ಆ ವ್ಯಾಕರಣಬದ್ಧವಾದ ಸೂತ್ರಗಳು ನಮಗೆ ಗೊತ್ತಿರಬೇಕು. ಈಗ ನಾನು ಇಲ್ಲಿ ಒಂದು ಸೂತ್ರವನ್ನು ಕೊಡ್ತಾ ಇದ್ದೀನಿ, ಸಬ್ಜೆಕ್ಟ್, ಆಕ್ಸಿಲರಿ, ಹ್ಯಾವ್, ಮೇನ್ ವರ್ಬ್, ಪಿಕ್ ಫಾರ್ಮ್ ಮತ್ತು ಆಬ್ಜೆಕ್ಟ್. ಈ ರೀತಿ ನಾವು ಈ ಸೂತ್ರವನ್ನ ಅಳವಡಿಸಿಕೊಳ್ಬೇಕಾದಂತ ಸಾಧ್ಯತೆ ಯಾವಾಗಿರುತ್ತಂದ್ರೆ ನಮ್ಮ ಕನ್ನಡ ವಾಕ್ಯದಲ್ಲಿ ಆಕ್ಸಿಲರಿ ಅದು ಪಾಸ್ಟ್ ಟೆನ್ಸ್ ನಲ್ಲಿ ಬಳಕೆ ಆದಂತ ಕನ್ನಡ ವಾಕ್ಯಗಳನ್ನ ಇಂಗ್ಲಿಷ್ ನಲ್ಲಿ ಬರೀಬೇಕಾದಾಗ ಈ ಸೂತ್ರಕ್ಕನುಗುಣವಾಗಿ ನಾವು ಬದಲಾವಣೆ ಅಥವಾ ಅನುವಾದವನ್ನ ಮಾಡಿಕೊಳ್ಬೇಕಾದ ಸಾಧ್ಯತೆ ಆಗುತ್ತೆ. ಈಗ ಒಂದನ್ನು ನೋಡೋಣ. ಯು ಕುಡ್ ಹ್ಯಾವ್ ಫಿನಿಶ್ಡ್ ದಿಸ್ ವರ್ಕ್ ಅ ಲಿಟಲ್ ಅರ್ಲಿಯರ್. ಈ ರೀತಿ ಒಂದು ವಾಕ್ಯ ನಾವು ಬರೆದಾಗ ಅದಕ್ಕಿಂತ ಮುಂಚೆ ಕನ್ನಡದಲ್ಲಿ ಹೇಗಿರುತ್ತೆ, ನೀನು ಈ ಕೆಲಸವನ್ನು ಸ್ವಲ್ಪ ಬೇಗನೆ ಮುಗಿಸಬಹುದಾಗಿತ್ತು ಅನ್ನೋದು ಸ್ಪಷ್ಟವಾಗಿ ನಮಗೆ ಅರಿವಿರಬೇಕು. ಅವಾಗ ಆ ವಾಕ್ಯವನ್ನ ಇಂಗ್ಲಿಷ್ ನಲ್ಲಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಆ ವಾಕ್ಯದಲ್ಲಿ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು ನಮ್ಗೆ ಗೊತ್ತಿರಬೇಕು. ನಾನು ಇದನ್ನ ಬಹಳಷ್ಟು ವಿಡಿಯೋಗಳಲ್ಲಿ ಬಹಳ ವಿವರವಾಗಿ ನಾನು ಚರ್ಚೆ ಮಾಡಿದ್ದೀನಿ. ಆದರೂ ಕೂಡ ಒಂದು ತಿಳುವಳಿಕೆಗೆ ಅಥವಾ ತಮ್ಮ ಅರಿವಿಗೆ ಇರಲಿ ಅಥವಾ ತಮ್ಮ ಒಂದು ಮಾಹಿತಿಗಾಗಿ ಇದನ್ನು ಕೊಡ್ತಾ ಇದ್ದೀನಿ. ನೀನು ಈ ಕೆಲಸವನ್ನು ಸ್ವಲ್ಪ ಬೇಗನೆ ಮುಗಿಸಬಹುದಾಗಿತ್ತು. ಮುಗಿಸು ಇದು ಮೇನ್ ವರ್ಬ್, ಬಹುದಾಗಿತ್ತು ಅನ್ನೋದು ಆಕ್ಸಿಲರಿ. ಈಗ ನಾವು ನೀನು ಅನ್ನೋದು ಸಬ್ಜೆಕ್ಟ್. ಈ ರೀತಿ ನಾವು ಕನ್ನಡ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಅದನ್ನ ಈ ಸೂತ್ರಕ್ಕನುಗುಣವಾಗಿ ಇಂಗ್ಲಿಷ್ ನಲ್ಲಿ ಬರೆದಾಗ ಯು ಕುಡ್ ಹ್ಯಾವ್ ಫಿನಿಶ್ಡ್ ದಿಸ್ ವರ್ಕ್ ಅ ಲಿಟಲ್ ಅರ್ಲಿಯರ್ ಅಂತ ವಾಕ್ಯ ರಚನೆ ಆಗುತ್ತೆ. ಅದೇ ಇನ್ನೊಂದು ನೋಡೋಣ. ಇಂಡಿಯಾ ಮೈಟ್ ಹ್ಯಾವ್ ವನ್ ಟುಡೇಸ್ ಮ್ಯಾಚ್. ಭಾರತವು ಇಂದಿನ ಪಂದ್ಯವನ್ನು ಗೆಲ್ಲಬಹುದಾಗಿತ್ತು. ನೋಡ್ರಿ,
ಗೆಲ್ಲುವ ಸಾಧ್ಯತೆ ಇತ್ತು, ಅದು ಹಿಂದೆ ಅಂದ್ರೆ ಪಾಸ್ಟ್ ಟೆನ್ಸ್ ನಲ್ಲಿ ಗೆಲ್ಲುವಂತ ಒಂದು ಸಾಧ್ಯತೆ ಇತ್ತು ಅನ್ನೋ ಅರ್ಥದಲ್ಲಿ ನಾವು ಮೈಟ್ ಹ್ಯಾವ್ ಬಳಸಿದ್ವಿ. ಹಂಗೆ ವಿ ಶುಡ್ ಹ್ಯಾವ್ ಎಲೆಕ್ಟೆಡ್ ಗುಡ್ ಪೊಲಿಟಿಷಿಯನ್ ದಿಸ್ ಟೈಮ್. ರವಿ ನೀಡ್ ನಾಟ್ ಹ್ಯಾವ್ ಆಸ್ಕ್ಡ್ ಹರ್ ದಟ್ ಕ್ವಶನ್. ರವಿ ಅವಳಿಗೆ ಆ ಪ್ರಶ್ನೆಯನ್ನು ಕೇಳುವ ಅವಶ್ಯಕತೆ ಇದ್ದಿದ್ದಿಲ್ಲ. ದೇ ಮಸ್ಟ್ ಹ್ಯಾವ್ ಸ್ಕೋರ್ಡ್ ಅನದರ್ 10 runs. ಅವರು ಇನ್ನೂ 10 ರನ್ಗಳನ್ನು ಸ್ಕೋರ್ ಮಾಡಬಹುದಾಗಿತ್ತು, ಗಳಿಸಬಹುದಾಗಿತ್ತು ಅಥವಾ ಗಳಿಸಬೇಕಾಗಿತ್ತು. ಮಸ್ಟ್ ಹ್ಯಾವ್ ಅನ್ನೋದು ನಾವು ಗಳಿಸಬೇಕಾಗಿತ್ತು. ಸುಮಾ ಆಟ್ ಟು ಹ್ಯಾವ್ ಸಬ್ಮಿಟೆಡ್ ದ ಅಪ್ಲಿಕೇಶನ್ ಯೆಸ್ಟರ್ಡೇ. ಸುಮಾ ಅರ್ಜಿಯನ್ನು ನಿನ್ನೆ ಸಲ್ಲಿಸಬೇಕಾಗಿತ್ತು, ಸಲ್ಲಿಸುವಂತ ಒಂದು ಅವಶ್ಯಕತೆ ಇತ್ತು ಅನ್ನುವ ಒಂದು ಅರ್ಥದಲ್ಲಿ ನಾವು ಇಲ್ಲಿ ಭಿನ್ನ ಭಿನ್ನವಾದಂತಹ ವಾಕ್ಯಗಳನ್ನ ಅದು ಆಕ್ಸಿಲರಿ ಬಳಸಿಕೊಂಡು ಪಾಸ್ಟ್ ಟೆನ್ಸ್ ರೂಪದಲ್ಲಿ ಬರೀಬೇಕಾದಾಗ ಮುಖ್ಯವಾಗಿ ಆ ಆಕ್ಸಿಲರಿ ಮತ್ತು ಹ್ಯಾವ್ ಅನ್ನ ಮೇನ್ ವರ್ಬ್ PP ಫಾರ್ಮ್ ಅನ್ನು ಬಳಸಲೇಬೇಕು. ಆದ್ದರಿಂದ ಈ ರೀತಿ ಭಿನ್ನವಾದ ವಾಕ್ಯಗಳನ್ನು ನಾವು ಆಕ್ಟಿವ್ ವಾಯ್ಸ್ ನಲ್ಲಿ ಬಳಸಿದ್ವಿ. ಪ್ರತಿಯೊಂದು ವಾಕ್ಯದಲ್ಲಿ ಸಬ್ಜೆಕ್ಟ್ ಇರೋದ್ರಿಂದ ಇಲ್ಲಿ ನಾವು ಸಬ್ಜೆಕ್ಟಿನ ಒತ್ತು ಕೊಟ್ಟು ಅದನ್ನ ನಾವು ಬಹಳಷ್ಟು ಮಹತ್ವವನ್ನು ಕೊಡೋದ್ರಿಂದ ನಾವು ಪ್ರಾರಂಭದಲ್ಲಿ ಇಟ್ಟಿರ್ತೀವಿ. ಈ ರೀತಿ ನಮಗೆ ಆಕ್ಟಿವ್ ವಾಯ್ಸ್ ನಲ್ಲಿ ಸಬ್ಜೆಕ್ಟ್ ಮುಖ್ಯವಾಗಿರೋದ್ರಿಂದ ಸಬ್ಜೆಕ್ಟ್ ಅನ್ನು ಮೊದಲ ಭಾಗದಲ್ಲಿ ಇಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈ ರೀತಿ ಆಕ್ಟಿವ್ ವಾಯ್ಸ್ ನಲ್ಲಿ ಬರದಂತ ಈ ವಾಕ್ಯಗಳನ್ನ ಪ್ಯಾಸಿವ್ ವಾಯ್ಸ್ ನಲ್ಲಿ ನಾವು ಬದಲಾಯಿಸಬೇಕಾದಾಗ ನಾವು ಅನುಸರಿಸಬೇಕಾದಂತ ಸೂತ್ರ ಆಬ್ಜೆಕ್ಟ್. ತಮಗೆ ಗೊತ್ತಿರಬಹುದು, ಯಾವುದೇ ವಾಕ್ಯ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಹೋಗ್ತಾರೆ ಮುಖ್ಯವಾಗಿ ಪ್ಯಾಸಿವ್ ವಾಯ್ಸ್ ನಲ್ಲಿ ಆಬ್ಜೆಕ್ಟ್ ಬೇಕೇ ಬೇಕು. ಅದು ಟೆನ್ಸ್ ಇರಲಿ ಅಥವಾ ಆಬ್ಜೆಕ್ಟ್ ಇರಲಿ, ನಾವು ಪ್ರಾರಂಭದಲ್ಲಿ ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ ಆಬ್ಜೆಕ್ಟ್ ಅನ್ನು ಮೊದಲಿಗೆ ಇಡಲೇಬೇಕು. ನಂತರ ಅಲ್ಲಿರುವಂತ ಈಗ ನಾವು ಒಂದೊಂದನ್ನೇ ಆಕ್ಟಿವ್ ವಾಯ್ಸ್ ಇದ್ದಂತ ವಾಕ್ಯಗಳನ್ನು ಪ್ಯಾಸಿವ್ ವಾಯ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ನೋಡೋಣ. ಯು ಕುಡ್ ಹ್ಯಾವ್ ಫಿನಿಶ್ಡ್ ದಿಸ್ ವರ್ಕ್ ಅ ಲಿಟಲ್ ಅರ್ಲಿಯರ್. ನೀವು ಈ ಕೆಲಸವನ್ನು ಸ್ವಲ್ಪ ಬೇಗನೆ ಮುಗಿಸಬಹುದಾಗಿತ್ತು. ನಾನು ಹೇಳಿದ್ದೀನಿ ಪ್ಯಾಸಿವ್ ವಾಯ್ಸ್ ಮುಖ್ಯವಾಗಿ ಆಬ್ಜೆಕ್ಟ್ ಬೇಕೇ ಬೇಕು. ಈ ಆಬ್ಜೆಕ್ಟ್ ಅನ್ನು ಕಂಡುಹಿಡಿಯಲಿಕ್ಕೆ ನಾವು ಮುಖ್ಯವಾಗಿ ಕಂಡುಹಿಡ್ಕೊಳ್ಬೇಕಾದಂತಹದ್ದು ಆಬ್ಜೆಕ್ಟ್. ನಾವು ಪ್ಯಾಸಿವ್ ವಾಯ್ಸ್ ನಲ್ಲಿ ನಿಜವಾದ ಆಬ್ಜೆಕ್ಟ್ ಕಂಡುಹಿಡಿಯಬೇಕು. ಯಾವುದೋ ಒಂದು ಶಬ್ದವನ್ನು ಆಬ್ಜೆಕ್ಟ್ ಆಗಿ ಮಾಡಿಕೊಂಡ್ರೆ ನಾವು ಖಂಡಿತವಾಗಿಯೂ ಪ್ಯಾಸಿವ್ ವಾಯ್ಸ್ ಅನ್ನು ವ್ಯಾಕರಣಬದ್ಧವಾಗಿ ಸರಿಯಾಗಿ ಬರೀಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಈಗ ನಾನು ಒಂದು ಟಿಪ್ಸ್ ಅನ್ನು ನಿಮಗೆ ಕೊಡ್ತಾ ಇದ್ದೀನಿ. ಏನಂದ್ರೆ ಆಬ್ಜೆಕ್ಟ್ ಅನ್ನ ಕಂಡುಹಿಡಲಿಕ್ಕೆ ನಾವು ಕೊಟ್ಟಂತ ವಾಕ್ಯದ ಮೇನ್ ವರ್ಬ್ ಅನ್ನು ಇಟ್ಕೊಳ್ಬೇಕು. ಇಲ್ಲಿ ಕೊಟ್ಟಂತ ವಾಕ್ಯದಲ್ಲಿ ನಾವು ಬಳಸಿದಂತ ಮೇನ್ ವರ್ಬ್ ಅಂದ್ರೆ ಕುಡ್ ಹ್ಯಾವ್ ಫಿನಿಶ್ಡ್, ಮುಗಿಸಬಹುದಾಗಿತ್ತು. ಈ ರೀತಿ ಮೇನ್ ವರ್ಬ್ ಅನ್ನು ತಗೊಂಡು ಆ ಮೇನ್ ವರ್ಬ್ಗೆ ಏನು ಏನನ್ನು ಅಥವಾ ಯಾರಿಗೆ ಯಾರನ್ನು ಅನ್ನೋ ಪ್ರಶ್ನೆಗಳನ್ನು ಕೇಳಬೇಕು. ಈ ಪ್ರಶ್ನೆಗಳಿಗೆ ಉತ್ತರವಾಗಿ ಬರುವ ಪದ ಅಥವಾ ಪದಗಳ ಗುಂಪು ಮಾತ್ರ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗಿರುತ್ತೆ. ಏನು ಏನನ್ನು ಯಾರಿಗೆ ಯಾರನ್ನು ಬಿಟ್ಟು ಬೇರೆ ಯಾವ ಪ್ರಶ್ನೆಯನ್ನು ಮೇನ್ ವರ್ಬ್ಗೆ ಕೇಳಬಾರದು. ಯಾಕಂದ್ರೆ ಆಬ್ಜೆಕ್ಟ್ ಕಂಡುಹಿಡಿಯಲಿಕ್ಕೆ ಈ 4 ಪ್ರಶ್ನೆಗಳು ಮಾತ್ರ ಮುಗಿಸಬಹುದಾಗಿತ್ತು. ಈ ನಮ್ಮ ಸದ್ಯದಲ್ಲಿ ವಾಕ್ಯದ ಮೇನ್ ವರ್ಬ್ ಅಂದ್ರೆ ಮುಗಿಸಬಹುದಾಗಿತ್ತು. ಈ ಮುಗಿಸಬಹುದಾಗಿತ್ತು ಅನ್ನೋ ಒಂದು ಮೇನ್ ವರ್ಬ್ಗೆ ನಾವು ಪ್ರಶ್ನೆ ಕೇಳ್ತೀವಿ. ಏನನ್ನು ಮುಗಿಸಬಹುದಾಗಿತ್ತು? ಈ ಕೆಲಸವನ್ನು. ಅದಕ್ಕೆ ಈ ಕೆಲಸವನ್ನು ಆಬ್ಜೆಕ್ಟ್, ದಿಸ್ ವರ್ಕ್ ಅಲ್ಲಿ ಬಳಸಿದಂತ ಆಕ್ಸಿಲರಿ ಕುಡ್, ಅದೇ ಕುಡ್ ಅನ್ನು ಇಲ್ಲಿ ಬಳಸ್ತೀವಿ. ನಂತರ ಹ್ಯಾವ್, ನಂತರ ಇಲ್ಲಿ ಬೀನ್ ಬಳಸ್ತೀವಿ. ಒಂದು ವ್ಯತ್ಯಾಸ ಗಮನಿಸಬೇಕಂದ್ರೆ ನಾವು ಹ್ಯಾವ್ ಇಲ್ಲದೇನೆ ಕುಡ್ ಅನ್ನ ಬಳಸಿದಾಗ ಅಥವಾ ಕ್ಯಾನ್ ಅನ್ನ ಬಳಸಿದಾಗ, ಮೈಟ್ ಬಳಸಿದಾಗ ಪ್ರೆಸೆಂಟ್ ಟೆನ್ಸ್ ಅರ್ಥದಲ್ಲಿರೋದ್ರಿಂದ ನೇರವಾಗಿ ಕುಡ್ ಬಿ ಅಂತೀವಿ. ಆದ್ರೆ ಅದೇ ಪಾಸ್ಟ್ ಟೆನ್ಸ್ ಬಂದಾಗ ಹ್ಯಾವ್ ಬಂದಿರೋದ್ರಿಂದ ಈ ಹ್ಯಾವ್ ನಂತರ ಬೀನ್ ಅನ್ನ ಕಡ್ಡಾಯವಾಗಿ ಬಳಸಲೇಬೇಕು. ಅದಕ್ಕೇನಾಗುತ್ತೆ ನೋಡ್ರಿ, ದಿಸ್ ವರ್ಕ್ ಕುಡ್ ಹ್ಯಾವ್ ಬೀನ್ ಫಿನಿಶ್ಡ್ ಅ ಲಿಟಲ್ ಅರ್ಲಿಯರ್. ಈ ಕೆಲಸವನ್ನ ಸ್ವಲ್ಪ ಮುಂಚೆಯೇ, ಸ್ವಲ್ಪ ಬೇಗನೆ ಮುಗಿಸಬಹುದಾಗಿತ್ತು. ವಿಶೇಷವಾಗಿ ಆಕ್ಸಿಲರಿ ಬಳಕೆಯಾದಂತ ಆಕ್ಟಿವ್ ವಾಯ್ಸ್ ನನ್ನು ಪ್ಯಾಸಿವ್ ವಾಯ್ಸ್ ಮಾಡುವಾಗ ಸಬ್ಜೆಕ್ಟ್ ಹೇಳುವ ಅವಶ್ಯಕತೆ ಇರೋದಿಲ್ಲ. ಅದು ವಿಶೇಷವಾಗಿ ಸಬ್ಜೆಕ್ಟ್ ಆಗಿ ಪ್ರೊನೌನ್ಸ್ ಅಂದ್ರೆ ಐ, ವಿ, ಶಿ, ಇಟ್, ದೇ ಬಂದಿದ್ರೆ ಖಂಡಿತವಾಗಿ ಅವುಗಳನ್ನ ಪ್ಯಾಸಿವ್ ವಾಯ್ಸ್ ನಲ್ಲಿ ಹೇಳುವಂತ ಅವಶ್ಯಕತೆ ಇರುವುದಿಲ್ಲ. ಅವಾಗ ನಾವು ಸಬ್ಜೆಕ್ಟ್ ಇಲ್ಲದೇ ಮಾಡಿದಾಗ ನಾವು ಪ್ಯಾಸಿವ್ ವಾಯ್ಸ್ ನಲ್ಲಿ ಕನ್ನಡ ವಾಕ್ಯವನ್ನು ರಚಿಸಿದಾಗ ಅದು ನಮಗೆ ಸ್ವೀಕರಿಸುವ ರೀತಿಯಲ್ಲಿ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹೆಂಗಂದ್ರೆ ಈ ಕೆಲಸವನ್ನು ಸ್ವಲ್ಪ ಬೇಗನೆ ಮುಗಿಸಬಹುದಾಗಿತ್ತು
ಅದನ್ನೇ ನಾವು ಪ್ಯಾಸಿವ್ ವಾಯ್ಸ್ ಅಲ್ಲಿ ಸಬ್ಜೆಕ್ಟ್ ಹಾಕೊಂಡಾಗ ಸ್ವಲ್ಪ ನಮ್ಗೆ ಅಸಹಜ ಅನಿಸುತ್ತೆ. ಆಡು ಕನ್ನಡದಲ್ಲಿ ಆ ರೀತಿ ನಾವು ಮಾತಾಡೋದಿಲ್ಲ ಅನ್ನೋ ಭಾವನೆ ಬಂದು ನಮ್ಗದು ಸ್ವೀಕರಿಸಲಿಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ. ಆದ್ರೆ ಸಬ್ಜೆಕ್ಟ್ ಇಲ್ಲದೇ ಮಾಡಿದಾಗ ಸಹಜವಾಗಿ ನಾವು ಅದನ್ನು ಸ್ವೀಕರಿಸ್ತೀವಿ. ಈ ಕೆಲಸವನ್ನು ಸ್ವಲ್ಪ ಬೇಗನೆ ಮುಗಿಸಬಹುದಾಗಿತ್ತು. ಇದನ್ನೇ ನಾವು ಪ್ಯಾಸಿವ್ ವಾಯ್ಸ್ ಅಂತೀವಿ. ಕುಡ್ ಹ್ಯಾವ್ ಬೀನ್ ಫಿನಿಶ್ಡ್, ಮುಗಿಸಬಹುದಾಗಿತ್ತು. ಎರಡನೇ ವಾಕ್ಯ ನೋಡೋಣ. ಇಂಡಿಯಾ ಮೈಟ್ ಹ್ಯಾವ್ ವನ್ ಟುಡೇಸ್ ಮ್ಯಾಚ್, ಭಾರತ ಇಂದಿನ ಪಂದ್ಯವನ್ನು ಗೆಲ್ಲಬಹುದಾಗಿತ್ತು. ಇಲ್ಲಿ ಮೇನ್ ವರ್ಬ್ ಗೆಲ್ಲಬಹುದಾಗಿತ್ತು. ಈಗ ನಾವು ಆಬ್ಜೆಕ್ಟ್ ಕಂಡುಹಿಡಲಿಕ್ಕೆ ಈ ಮೇನ್ ವರ್ಬ್ಗೆ ಗೆಲ್ಲಬಹುದಾಗಿತ್ತು ಅನ್ನೋ ಮೇನ್ ವರ್ಬ್ಗೆ ಪ್ರಶ್ನೆ ಮಾಡ್ತೀವಿ. ಏನನ್ನು ಗೆಲ್ಲಬಹುದಾಗಿತ್ತು? ಇಂದಿನ ಪಂದ್ಯವನ್ನು. ಆಬ್ಜೆಕ್ಟ್ ನೋಡ್ರಿ, ಟುಡೇಸ್ ಮ್ಯಾಚ್, ಅಲ್ಲಿ ಬಳಸಿದಂತ ಆಕ್ಸಿಲರಿ ಮೈಟ್, ಅದೇ ಮೈಟ್ ಅನ್ನ ಬಳಸ್ತೀವಿ. ಪಾಸ್ಟ್ ಟೆನ್ಸ್ ಇರೋದ್ರಲ್ಲಿ ಹ್ಯಾವ್ ಇರುತ್ತೆ, ಆದ್ರೆ ಪ್ಯಾಸಿವ್ ಮಾಡುವಾಗ ಬೀನ್ ಹಾಕೊಳ್ತೀವಿ. ಟುಡೇಸ್ ಮ್ಯಾಚ್ ಮೈಟ್ ಹ್ಯಾವ್ ಬೀನ್ ವನ್ ಬೈ ಇಂಡಿಯಾ, ಇಂದಿನ ಪಂದ್ಯವು ಭಾರತದಿಂದ ಗೆಲ್ಲಲ್ಪಡಬಹುದಾಗಿತ್ತು. ಇದು ಶುದ್ಧವಾದ ವ್ಯಾಕರಣಬದ್ಧವಾದ ಕನ್ನಡ. ಅದೇ ನಾವು ಸಬ್ಜೆಕ್ಟ್ ಇಲ್ಲದೆ ಮಾಡಿದಾಗ ನಾವು ಇವತ್ತಿನ ಮ್ಯಾಚ್ ಗೆಲ್ಲಬಹುದಿತ್ತು ಅಂತ ಸಹಜವಾಗಿ ಅಂತಿರ್ತೀವಿ. ಆದ್ರೆ ಇಲ್ಲಿ ಆಕ್ಟಿವ್ ವಾಯ್ಸ್ ನಲ್ಲಿ ಬಳಸಿದಂತ ಸಬ್ಜೆಕ್ಟ್ ನೌನ್ ತಗೊಂಡಿರೋದ್ರಿಂದ ಈ ರೀತಿ ಆಕ್ಸಿಲರಿ ಬಳಕೆಯಾದ್ರೂ ಸಬ್ಜೆಕ್ಟ್ ಆಗಿ ನೌನ್ ಬಂದ್ರ ಆ ನೌನ್ ಅನ್ನ ನಾವು ಖಂಡಿತವಾಗಿ ಪ್ಯಾಸಿವ್ ವಾಯ್ಸ್ ನಲ್ಲಿ ಸಬ್ಜೆಕ್ಟ್ ರೂಪದಲ್ಲಿ ಬಳಸಲೇಬೇಕು. ಯಾಕಂದ್ರೆ ಇಲ್ಲಿ ನಾವು ಮುಖ್ಯವಾಗಿ ಒತ್ತು ಕೊಡುವ ಉದ್ದೇಶದಿಂದ ಒಂದು ನೌನ್ ಅನ್ನು ಬಳಸಿರುತ್ತೀವಿ. ಅದೇ ಪ್ರೊನೌನ್ ಬಳಸಿದಾಗ ಆ ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ ಪ್ಯಾಸಿವ್ ವಾಯ್ಸ್ ನಲ್ಲಿ ತೆಗಿಬಹುದು. ಆದ್ರೆ ನೌನ್ ಬಳಸಿದಾಗ ಪ್ಯಾಸಿವ್ ವಾಯ್ಸ್ ನಲ್ಲಿ ಕಡ್ಡಾಯವಾಗಿ ಅರ್ಥಪೂರ್ಣ ಬರಲಿಕ್ಕೆ, ವ್ಯಾಕರಣಬದ್ಧವಾಗಿ ಬರೀಲಿಕ್ಕೆ ಸಬ್ಜೆಕ್ಟ್ ಅನ್ನ ಬಳಸಲೇಬೇಕು. ಅವಾಗ ನಾವೇನಂತ ನೋಡ್ರಿ, ಭಾರತದಿಂದ ಇಂದಿನ ಪಂದ್ಯವು ಗೆಲ್ಲಲ್ಪಡಬಹುದಾಗಿತ್ತು. ಇದು ಸ್ವಲ್ಪ ಅಸಹಜ ಅನಿಸಬಹುದೇನೋ, ಆದ್ರೂ ಕೂಡ ವ್ಯಾಕರಣಬದ್ಧವಾಗಿ ಇದನ್ನು ಅನ್ಲೇಬೇಕು. ಅವಾಗ ಮಾತ್ರ ನಾವು ವ್ಯಾಕರಣಬದ್ಧವಾದ ಇಂಗ್ಲಿಷ್ ವಾಕ್ಯಗಳನ್ನ ರಚಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಈ ಕೊಟ್ಟಂತ ವಾಕ್ಯ ಆಕ್ಟಿವ್ ವಾಯ್ಸ್ ಅನ್ನ ಪ್ಯಾಸಿವ್ ವಾಯ್ಸ್ ಆಗಿ ಈ ರೀತಿ ಬದಲಾಯಿಸ್ಕೋಬಹುದು. ಟುಡೇಸ್ ಮ್ಯಾಚ್ ಮೈಟ್ ಹ್ಯಾವ್ ಬೀನ್ ವನ್ ಬೈ ಇಂಡಿಯಾ. ಇನ್ನು ಮೂರನೇ ವಾಕ್ಯಕ್ಕೆ ಹೋಗೋಣ. ವಿ ಶುಡ್ ಹ್ಯಾವ್ ಎಲೆಕ್ಟೆಡ್ ಗುಡ್ ಪಾಲಿಟಿಷಿಯನ್ ದಿಸ್ ಟೈಮ್. ಈ ಸಲ ನಾವು ಒಳ್ಳೆಯ ರಾಜಕಾರಣಿಗಳನ್ನು ಚುನಾಯಿಸಬಹುದಾಗಿತ್ತು. ಚುನಾಯಿಸಬೇಕಿತ್ತು. ಅದರಿಂದ ಇಲ್ಲಿ ನಾವು ಆಬ್ಜೆಕ್ಟ್ ಬೇಕೇ ಬೇಕು ಪ್ಯಾಸಿವ್ ವಾಯ್ಸ್ ನಲ್ಲಿ, ಅದಕ್ಕಾಗಿ ಮೇನ್ ವರ್ಬ್. ಚುನಾಯಿಸಬೇಕಾಗಿತ್ತು. ಏನನ್ನು ಚುನಾಯಿಸಬೇಕಾಗಿತ್ತು? ಅಲ್ಲಿ ಉತ್ತರ ಇಲ್ಲ. ಆದ್ರೆ ಎರಡನೇ ಪ್ರಶ್ನೆ ಕೇಳಬೇಕು, ಯಾರನ್ನು ಚುನಾಯಿಸಬೇಕಾಗಿತ್ತು? ಉತ್ತರವಾಗಿ ಸಿಗೋದು ಒಳ್ಳೆ ರಾಜಕಾರಣಿಗಳನ್ನು. ಅದನ್ನು ಆಬ್ಜೆಕ್ಟ್ ಮಾಡ್ಕೊಂಡಾಗ ಗುಡ್ ಪೊಲಿಟಿಷಿಯನ್ಸ್, ಅಲ್ಲಿರುವಂತಹ ಆಕ್ಸಿಲರಿ ಅದು ಯಾವ ತರ ಯಾವ ರೂಪದಲ್ಲಿ ಅದೇ ರೂಪದಲ್ಲಿ ಇಟ್ಕೊಳ್ತೀವಿ. ಶುಡ್ ಹ್ಯಾವ್ ಇದು ಪಾಸ್ಟ್ ಟೆನ್ಸ್ ನಲ್ಲಿ ಇರೋದ್ರಿಂದ ಬೀನ್ ಬಳಸ್ತೀವಿ. ಮೇನ್ ವರ್ಬ್ ಪಿ ಫಾರ್ಮ್ ಎಲೆಕ್ಟೆಡ್ ದಿಸ್ ಟೈಮ್. ನೋಡ್ರಿ, ಗುಡ್ ಪೊಲಿಟಿಷಿಯನ್ ಶುಡ್ ಹ್ಯಾವ್ ಬೀನ್ ಎಲೆಕ್ಟೆಡ್ ದಿಸ್ ಟೈಮ್. ಈ ಸಲ ಒಳ್ಳೆಯ ರಾಜಕಾರಣಿಗಳನ್ನು ಚುನಾಯಿಸಬೇಕಾಗಿತ್ತು. ಶುಡ್ ಹ್ಯಾವ್ ಬೀನ್ ಎಲೆಕ್ಟೆಡ್. ಇಲ್ಲಿ ಅಂತರವನ್ನು ನಾವು ಗಮನಿಸ್ತಾ ಹೋಗಬೇಕು. ಪ್ಯಾಸಿವ್ ವಾಯ್ಸ್ ನಲ್ಲಿ ವಾಕ್ಯ ರಚನೆ ಮತ್ತು ನಾವು ಬಳಸುವಂತ ವರ್ಬಿನ ಯಾವ ರೂಪ ಯಾವ ಅರ್ಥವನ್ನು ಕೊಡುತ್ತೆ ನೋಡ್ತಿರ್ಬೇಕು. ಹಂಗೆ ಮುಂದಿನ ವಾಕ್ಯ, ರವಿ ನೀಡ್ ನಾಟ್ ಹ್ಯಾವ್ ಆಸ್ಕ್ಡ್ ಹರ್ ದ್ಯಾಟ್ ಕ್ವಶನ್. ರವಿ ಆ ಪ್ರಶ್ನೆಯನ್ನು ಅವಳಿಗೆ ಕೇಳಬಾರದಿತ್ತು. ಇಲ್ಲಿ ನಮ್ಗೆ ಬೇಕಾದಂತ ಆಬ್ಜೆಕ್ಟ್ ಮೇನ್ ವರ್ಬ್ ಪ್ರಶ್ನೆ ಮಾಡಿದ್ರೆ ಸಿಗುತ್ತೆ. ಕೇಳಬಾರದಿತ್ತು ಅಥವಾ ಕೇಳುವ ಅವಶ್ಯಕತೆ ಇದ್ದಿದ್ದಿಲ್ಲ. ಏನನ್ನು ಕೇಳುವ ಅವಶ್ಯಕತೆ ಇದ್ದಿದ್ದಿಲ್ಲ? ನೀಡ್ ನಾಟ್ ಹ್ಯಾವ್ ಆಸ್ಕ್ ಮೇನ್ ವರ್ಬ್. ಈ ಮೇನ್ ವರ್ಬ್ ನಾವು ಪ್ರಶ್ನೆ ಮಾಡ್ಕೊಳ್ತೇವೆ. ಏನನ್ನು ಕೇಳುವ ಅವಶ್ಯಕತೆ ಇದ್ದಿದ್ದಿಲ್ಲ? ಈ ಪ್ರಶ್ನೆ ಏನು? ಅದಕ್ಕೆ ಏನಂದ್ರೆ ಆ ಪ್ರಶ್ನೆ ಏನು? That question need not have been asked her by Ravi. ರವಿಯಿಂದ ಆ ಪ್ರಶ್ನೆ ಅವಳಿಗೆ ಕೇಳಲ್ಪಡಬಾರದಾಗಿತ್ತು. ಆದ್ರೆ ಸಹಜವನ್ನಂತೀವಿ, ರವಿ ಆ ಪ್ರಶ್ನೆಯನ್ನು ಕೇಳಬಾರದಿತ್ತು ಅನ್ನೋ ಆಕ್ಟಿವ್ ವಾಯ್ಸ್ ಅನ್ನ ನಾವು ಪ್ಯಾಸಿವ್ ವಾಯ್ಸ್ ನಲ್ಲಿ ಸಬ್ಜೆಕ್ಟ್ ಇಲ್ಲದೆ ಮಾಡಿದಾಗ ಆ ಪ್ರಶ್ನೆಯನ್ನ ಅವಳಿಗೆ ಕೇಳಬಾರದಿತ್ತು ಅಂತ ಸಹಜವಾಗಿ ತಗೊಳ್ಬಹುದು. ಅದೇ ಸಬ್ಜೆಕ್ಟ್ ಹಾಕಿದಾಗ ಬೈ ರವಿ ಅಂತ ಬಳಸಲೇಬೇಕು. ಇನ್ನೊಂದು ವಾಕ್ಯ ನೋಡೋಣ. They must have scored another 10 runs. ಇನ್ನೂ 10 ರನ್ಗಳನ್ನು ಅವರು ಗಳಿಸಬಹುದಾಗಿತ್ತು ಅಥವಾ ಗಳಿಸಬೇಕಿತ್ತು. Another 10 runs must have been scored. Another ಅಂದ್ರೆ ಇನ್ನೂ 10
ರನ್ಗಳನ್ನು ಗಳಿಸಬಹುದಾಗಿತ್ತು, ಗಳಿಸಬೇಕಾಗಿತ್ತು, ಗಳಿಸುವ ಅವಶ್ಯಕತೆ ಇತ್ತು. Another 10 runs must have been scored. ಇನ್ನೊಂದು ವಾಕ್ಯ, ಸುಮಾ ought to have submitted the application yesterday. ನೋಡ್ರಿ, ನಿನ್ನೆ ಅರ್ಜಿಯನ್ನು ಸುಮಾ ಸಲ್ಲಿಸಬೇಕಾಗಿತ್ತು. ಏನನ್ನು ಸಲ್ಲಿಸಬೇಕಾಗಿತ್ತು? ಮೇನ್ ವರ್ಬ್ ಏನು? ಸಲ್ಲಿಸಬೇಕಾಗಿತ್ತು. ಏನನ್ನು ಸಲ್ಲಿಸಬೇಕಾಗಿತ್ತು? ಅರ್ಜಿಯನ್ನು. The application ought to have been submitted by Suma yesterday. ಈ ರೀತಿ ನಾವು ಆಕ್ಟಿವ್ ವಾಯ್ಸ್ ವಿಶೇಷವಾಗಿ ಆಕ್ಸಿಲರಿ, ಅದು ಪಾಸ್ಟ್ ಟೆನ್ಸ್ ರೂಪದಲ್ಲಿರುವಂತಹ ಆಕ್ಸಿಲರಿ ಬಳಸಿದಾಗ ಪ್ಯಾಸಿವ್. ಈ ರೀತಿ ನಮ್ಮ ಆಕ್ಟಿವ್ ವಾಯ್ಸ್ ವಾಕ್ಯಗಳನ್ನ, ವಿಶೇಷವಾಗಿ ಆಕ್ಸಿಲರಿ ಬಳಸಿದಂತ ವಾಕ್ಯಗಳನ್ನ ಪ್ಯಾಸಿವ್ ವಾಯ್ಸ್ ನಲ್ಲಿ ಈ ರೀತಿ ಬದಲಾಯಿಸಿಕೊಳ್ಬಹುದು. ಇನ್ನು ವಿಶೇಷವಾಗಿ ಈ ಕೊಟ್ಟಂತ ಆಕ್ಟಿವ್ ವಾಯ್ಸ್ ನೆಗೆಟಿವ್ ಇದ್ರೆ ಪ್ಯಾಸಿವ್ ವಾಯ್ಸ್ ಕೂಡ ನೆಗೆಟಿವ್, ಇಂಟ್ರಾಗೇಟಿವ್ ಇದ್ರೆ ಅದು ಕೂಡ ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್, ಅದು ನಾವು ಸುಲಭವಾಗಿ ಮಾಡಬಹುದು. ನಾವು ಆಕ್ಟಿವ್ ವಾಯ್ಸ್ ಅನ್ನ ಅಫರ್ಮೇಟಿವ್ ಸೆನ್ಸ್ ಮಾಡಿದಾಗ ಒಂದ್ ವೇಳೆ ನೆಗೆಟಿವ್ ಇದ್ರೆ ನಾಟ್ ಅನ್ನು ಬಳಸ್ಕೊಂಡು ನೆಗೆಟಿವ್ ಮಾಡಬೇಕು. ಅದು ಇಂಟ್ರಾಗೇಟಿವ್ ಇದ್ರೆ ಆಕ್ಸಿಲರಿನ ಮೊದಲು ತಗೊಂಡು, ಅಥವಾ ನೆಗೆಟಿವ್ ಇಂಟ್ರಾಗೇಟಿವ್ ಇದ್ರೆ ಆಕ್ಸಿಲರಿ ನಾಟ್ ಶಾರ್ಟ್ ಫಾರ್ಮ್ ಬಳಸೋದು. ಒಂದೊಂದು ಉದಾಹರಣೆ ತಗೊಳ್ಳೋಣ. You could not have finished this work a little earlier. Say ಏನಾಗುತ್ತೆ? This work could not have been finished a little earlier. ಅದನ್ನೇ ಪ್ರಶ್ನೆ ಮಾಡಿದಾಗ could this work have been finished a little earlier? ಈ ಕೆಲಸವನ್ನು ಸ್ವಲ್ಪ ಬೇಗನೆ ಮುಗಿಸಬಹುದಾಗಿತ್ತೇ, ಮುಗಿಸಬಹುದಾಗಿದ್ದಿಲ್ಲವೇ? ನಮಗೆ ಯಾವ ರೀತಿ ವಾಕ್ಯಗಳು ಪ್ಯಾಸಿವ್ ವಾಯ್ಸ್ ನಲ್ಲಿ ನಾವು ಮಾಡಿರ್ತೀವೋ ಅದೇ ರೀತಿಯ ವಾಕ್ಯಗಳು ನಾವು ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಅಫರ್ಮೇಟಿವ್, ಇಲ್ಲಿ ಕೂಡ ಅಫರ್ಮೇಟಿವ್ ಆಗಿರಬೇಕು. ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್. ಈ ರೀತಿ ನಾವು ಎಲ್ಲಾ ರೀತಿಯ ವಾಕ್ಯಗಳನ್ನ ಈ ಸೂತ್ರಕ್ಕನುಗುಣವಾಗಿ ಮಾಡಿಕೊಳ್ಳೋದು ಬಹಳ ಸುಲಭ. ಒಂದು ನಾವಿಲ್ಲಿ ಹೆಚ್ಚು ಗಮನ ಕೊಟ್ಟು ತಿಳ್ಕೊಳ್ಬೇಕಾದಂತಹದ್ದೇನೆಂದ್ರೆ, ಈ ಸೂತ್ರಗಳನ್ನ ನಾವು ನೆನಪಿಟ್ಕೊಂಡಿರ್ಬೇಕು. ಅದಕ್ಕೆ ಪದೇ ಪದೇ ಆ ಸೂತ್ರಗಳನ್ನು ನೋಡೋ ಮೂಲಕ, ಆ ಸೂತ್ರಗಳ ಅನುಗುಣವಾಗಿಯೇ ನಾವು ವಾಕ್ಯಗಳನ್ನ ಬರೆಯೋದೊಂದು ರೂಢಿ ಮಾಡ್ತಾ ಹೋದಾಗ ಈ ಸೂತ್ರಗಳು ಸಹಜವಾಗಿ ನಮ್ಮ ಮನಸ್ಸಿನ ಆಳದಲ್ಲಿ ಇಳ್ಕೊಂಡು ನಮಗೆ ಯಾವುದೇ ವಾಕ್ಯವನ್ನ ಸರಿಯಾಗಿ ವ್ಯಾಕರಣಬದ್ಧವಾಗಿ ಬರೀಲಿಕ್ಕೆ ಖಂಡಿತವಾಗಿ ಸಹಾಯ ಮಾಡ್ತಾವಂತೆ ನಾನು ಈ ವಿಡಿಯೋ ಮೂಲಕ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನು ಈ ಆಕ್ಸಿಲರಿ ಮೇಲೇನೆ ಮತ್ತು ಆಕ್ಟಿವ್ ವಾಯ್ಸ್ ಸಂಬಂಧಪಟ್ಟಂತ ಸಾಕಷ್ಟು ವಿಡಿಯೋಗಳು ತಾವು ನೋಡ್ತಾ ಇದ್ದೀರಿ. ಆದ್ರಿಂದ ಮತ್ತೆ ಈ ಒಂದು ಆಕ್ಸಿಲರಿಯ ಮುಂದುವರೆದ ಭಾಗವನ್ನ, ಇನ್ನೂ ಮುಂದುವರೆದಂತಹ ಕೆಲವೊಂದು ವಿಡಿಯೋಗಳಲ್ಲಿ ನಾನು ತಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಸದ್ಯದ ವಿಡಿಯೋ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ವಿಶೇಷವಾಗಿ ಆಕ್ಸಿಲರಿ ಬಳಸಿದಂತ ಆಕ್ಟಿವ್ ವಾಯ್ಸ್ ಅನ್ನ ಪ್ಯಾಸಿವ್ ವಾಯ್ಸ್ ಹೇಗೆ ಅನುವಾದ ಮಾಡ್ಕೊಳ್ಬೇಕು ಅಥವಾ ಬದಲಾಯಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಮಗೆ ಕೊಟ್ಟಿದೆ ಅನ್ನೋದು ನನ್ನ ಅನಿಸಿಕೆ. ಆದ್ರಿಂದ ಇದನ್ನ ನೀವು ಇಷ್ಟಪಟ್ಟರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿಕೊಡ್ರಿ. ಮತ್ತು ವಿಶೇಷವಾಗಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ, ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋಗಳು ಆಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಮಗೆ ಅರ್ಪಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.